ನೋಡಿ ಸಾಯಿರಾಮ್, ನಮಸ್ತೆ. ನೀವು ಲಲಿತಾ ತಾನೆ? ಹೌದು. ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಮಾತಾಡಿ. ನಾನೀಗ ಮಾತಾಡೋಕೆ ಬಂದಿರೋದು ಸಮಾಜ ಸೇವೆಗೆ ಲಲಿತಾ ಹತ್ರ ಅಲ್ಲ, ಪ್ರಾಣಕ್ಕೆ ಪ್ರಾಣವಾಗಿ ಶರತ್ನ ಪ್ರೀತಿಸ್ತಿರೋ ಆ ಲಲಿತನ ಹತ್ರ. ನಿಂತ್ಕೊಳ್ಳಿ. ಶರತ್ಗೆ ಮಾಡಬಾರ್ದು ಅನ್ಯಾಯ ಮಾಡಿ ಈ ವೇಷ ಹಾಕಿ ಕೋಟಿ ದೇವ್ರಿಗೆ ಉರುಳು ಸೇವೆ ಮಾಡಿದ್ರು ಪ್ರಾಯಶ್ಚಿತ್ತ ತಪ್ಪಿದ್ದಲ್ಲ. ಆ ಪಾಪಕ್ಕೆ ಪರಿಹಾರವೇ ಇಲ್ಲ. ಯಾಕೆ ಶರತ್ ಬಾಳ್ನಲ್ಲಿ ಆಟ ಆಡಿದ್ರಿ? ಅವನ್ ನಮ್ಮಿಂದ ದೂರ ಆಗೋ ಹಾಗೆ ಯಾಕೆ ಮಾಡಿದ್ರಿ? ಇಷ್ಟಕ್ಕೂ ನೀವ್ಯಾರು? ನಾನ್ ಶರತ್ ತಂಗಿ ಮಾಯಾ. ಈ ಕತೆಗಳನ್ನ ನಿಮ್ಗೆ ಯಾರು ಹೇಳಿದ್ರು ಅಂತ ನಾನ್ ತಿಳ್ಕೊಬೋದಾ? ಯಾರು ಹೇಳಿದ್ರೇನು? ನಾನು ಅವನ ಪ್ರೀತಿಸ್ತೇ ಇಲ್ಲ ಅಂತ ಹೇಳ್ತೀರಾ ಅಷ್ಟೇ ತಾನೇ? ಶರತ್ ನನಗೆ ಗೊತ್ತು. ಪ್ರತಿದಿನ ನಾವಿಬ್ರು ಭೇಟಿ ಮಾಡ್ತಿದ್ವಿ. ಇಲ್ಲಿಂದ ಹೋಗುವ ಕೂಡ ನನ್ನ ಜೊತೆ ಮಾತಾಡೇ ಹೋಗಿದ್ದ. ಒಬ್ಬ ಸ್ತ್ರೀ ಪುರುಷನ ಜೊತೆ ಮಾತಾಡಿದ ತಕ್ಷಣ ಅದು ಅಕ್ರಮ ಸಂಬಂಧ ಅಂತಾನ? ಪ್ಲೀಸ್ ಮಾಯಾ, ನಿಮ್ಮ ಅಣ್ಣನ ಬಗ್ಗೆ ನೀವು ಅರ್ಥ ಮಾಡ್ಕೊಂಡಿರೋದು ಅಲ್ಪ. ಕೇವಲ ಒಂದು ಹೆಣ್ಣಿನಗೋಸ್ಕರ ತಲೆ ಕೆಡಿಸ್ಕೊಂಡು ಇಲ್ಲಿಂದ ದೂರ ಹೋಗೋಷ್ಟು ಮುಟ್ಟಾಳ ಅಲ್ಲ ನಿಮ್ಮ ಅಣ್ಣ ಶರತ್. ಹೌದು, ಈ ಸುಳ್ಳಿನ ಕತೆ ನಿಮ್ಗೆ ಯಾರು ಹೇಳಿದ್ರು? ನಮ್ಮ ಅಣ್ಣನ ಸ್ನೇಹಿತರು. ಸ್ನೇಹಿತರ? ಆನಂದನ ಬಿಟ್ರೆ ನಿಮ್ಮ ಅಣ್ಣಂಗೆ ಈ ಊರಿನಲ್ಲಿ ಬೇರೆ ಯಾರೂ ಸ್ನೇಹಿತರಿಲ್ಲ. ಅದು ಅಲ್ಲದೆ ನಿನ್ ಗೊತ್ತಿಲ್ದಿರೋ ವಿಷಯ ಇನ್ನೂ ಒಂದಿದೆ. ಆನಂದನ ಸಾವು ಸಹಜವಾದದಲ್ಲ, ಅದು ಕೊಲೆ. ಪಾಪ ಆನಂದ್ ತಾಯಿ ತನ್ನ ಮಗ ಬದುಕಿದಾನೆ, ಬಂದೇ ಬರ್ತಾನೆ ಅಂತ ಹಗಲು ರಾತ್ರಿ ಕಾಯ್ತಾ ಎದುರು ನೋಡ್ತಾ ಇದ್ದಾಳೆ. ಆದ್ರೆ ಆನಂದ್ ಸತ್ತೋದ್ ವಿಷಯನ ಆ ತಾಯಿ ಹತ್ರ ಹೇಳೋಕ್ಕಾಗ್ದೆ ಶರತ್ ನನ್ನ ಹತ್ರ ಬಂದು ತೋಡ್ಕೊಂಡ. ನಾನು ನನ್ನ ಪ್ರಾಣಕ್ಕೆ ಪ್ರಾಣವಾಗಿ ಪ್ರೀತಿಸಿದ್ದು ಆನಂದ್ನೇ ಹೊರತು ಶರತ್ನಲ್ಲ. ನನ್ನ ಶರತ್ತಿನ ಪ್ರೀತಿ ಕೇವಲ ಅಣ್ಣ ತಂಗಿ ಪ್ರೀತಿ. ನಾನು ಸೇವಕಿಯಾಗಿ ಸಮಾಜ ಸೇವೆ ಮಾಡ್ತಿರೋದು ನನ್ನ ಪಾಪಗಳನ್ನ ತೊಡ್ಕೊಳಕ್ಕಲ್ಲ, ನನ್ನ ಆನಂದನ ಮರೆಯೋಕೆ. ಆನಂದ್ ಸತ್ಯ ವಿಷಯ ಆ ತಾಯಿಗೆ ಹೇಳೋಕೆ ನನಗೂ ಸಾಧ್ಯವಾಗ್ಲಿಲ್ಲ. ಅದಕ್ಕೆ ಮುಚ್ಚಿಟ್ಟೆ. ಆನಂದ ಸಾವು ಕಾರಣ ಅದವನೇ. ನಿಮ್ಮ ಅಣ್ಣನ ಕಣ್ಮರಿಗೂ ಕಾರಣ. ಯಾರವನು? ಅವನೇ ರಾಬರ್ಟ್, ಜಾನ್ ರಾಬರ್ಟ್. ಮಂಗಳೂರಿನಲ್ಲಿದ್ದಾನೆ. ಗೊತ್ತಿಲ್ಲ. ಹೇಳು, ಸೂಟ್ ಕೇಸಲ್ಲಿ. ಬೇಡ ಬೇಡ, ನನಗೆ ಸೂಟ್ ಕೇಸ್ ಗೊತ್ತಿಲ್ಲ ಗೊತ್ತಿಲ್ಲ. ಅಯ್ಯೋ ಬೇಡ, ನನಗೆ ಸೂಟ್ ಕೇಸ್ ಗೊತ್ತಿಲ್ಲ. ಬಿಡ್ರೋ ಬಾಯ್ಲ. ಅಯ್ಯೋ ರಾಬರ್ಟ್, ನಿನ್ನಂತೂ ನಾನು ಬಿಡಲ್ಲ. ಬೇಡ ರಾಬರ್ಟ್. ಅಯ್ಯೋ ಅಯ್ಯೋ ಅಯ್ಯೋ. ಶರತ್ತಲ್ಲಿ ನನಗೆ ಗೊತ್ತಿಲ್ಲ. ಸೂಟ್ ಕೇಸಲ್ಲಿ. ಅಯ್ಯೋ ಗೊತ್ತಿಲ್ವೋ? ಶರತ್ತಲ್ಲಿ ಗೊತ್ತಿಲ್ಲ. ಜಾನ್ ರಾಬರ್ಟ್ ತಂದೇನೋ ಆನಂದ್ ತಂದೇನೋ ಹಾಂಗ್ಕಾಂಗ್ನಲ್ಲಿ ಬಿಸ್ನೆಸ್ ಪಾರ್ಟ್ನರ್ಸ್. ಹಾಂಗ್ಕಾಂಗಿಂದ ವಾಪಸ್ ಬರುವಾಗ ಪಾಲ್ ತಗೊಳ್ಳೋ ವಿಷಯದಲ್ಲಿ ಇಬ್ಬರಿಗೂ ತಕರಾರು ಬಂದು ರಾಬರ್ಟ್ ತಂದೆ ಆನಂದ್ ತಂದೆನ ಕೊಲೆ ಮಾಡಿ ಮಂಗಳೂರಿಗೆ ಬಂದ್ಬಿಟ್ಟ. ಆವತ್ತಿನಿಂದ ಸೇಡು ಪ್ರಾರಂಭ ಆಯಿತು. ಆನಂದ್ ತಾಯಿ ಪುಟ್ಟ ಬಟ್ಟೆಯಲ್ಲಿ ಮಗುನ ಎತ್ಕೊಂಡು ಮಂಗಳೂರು ಬಿಟ್ಟು ಈ ಊರಿಗೆ ಬಂದ್ಬಿಟ್ರು. ಆಗ ಆನಂದ್ಗೆ ಕೇವಲ 10 ವರ್ಷ. ಆನಂದ್ ವಯಸ್ಸಿಗಿಂತ ಅವನ ಮನಸ್ಸಿನಲ್ಲಿದ್ದ ಹಳೆ ನೆನಪುಗಳು ಅವನ್ನ ಬಹಳ ಬೇಗ ಬೆಳೆಸಿದ್ವು. ದೊಡ್ಡವನಾದ್ಮೇಲೆ ತನ್ನ ತಂದೆಯಿಂದ ದೋಚ್ಕೊಂಡಿದ್ದನ್ನ ಮತ್ತೆ ಪಡಿಬೇಕು ಅಂತ ಆನಂದ್ ಮಂಗಳೂರಿಗೆ ಹೋದ.
4 ವರ್ಷ, ಲಾಂಗ್ 4 years. ಆನಂದ್ ಜಾನ್ ರಾಬರ್ಟ್ ಮೇಲೆ ಗುರಿ ಇಟ್ಟಿದ್ದ.
ಶರತ್. ಎಸ್. ಶರತ್. ಆನಂದ್, ಏನು? ಶರತ್, ನನ್ನ ತಂದೆನ್ ಕೊಂದು ಕೊಲಪಾತಕರನ್ನ ಇವತ್ತು ನನ್ನ ಕೈಯಿಂದ ನಾನು ಕೊಂದ್ಬಿಟ್ಟೆ ಕಣೋ. ಏನು ಹೇಳ್ತಾ ಇದೀಯಾ? ಹೌದು, ಇದಕ್ಕೋಸ್ಕರನೇ ರಾಬರ್ಟ್ನ ತಂದೆ ನಮ್ಮ ತಂದೆನ ಸಾಯಿಸಿದ್ದು. 20 ವರ್ಷಗಳ ನನ್ನ ಪ್ರತೀಕಾರನ ಇವತ್ತು ನಾನು ತೀರ್ಸ್ಕೊಂಡ್ಬಿಟ್ಟೆ ಶರತ್. ನಮ್ಮ ತಂದೆ ಕೊನೆಯ ಆಸೆಯಂತೆ ನಮ್ಮ ತಾಯಿನ ಚಿನ್ನದಲ್ಲಿ ಅಲಂಕರಿಸಿ ನೋಟಿನ ಕಂತೆಗಳಿಂದ ತುಲಾಭಾರ ಮಾಡಿ ಮಹಾರಾಣಿಯಂತೆ ನೋಡ್ಕೋಬೇಕು. ಆದ್ರೆ ಆ ರಾಬರ್ಟ್ ಪಾತ್ರ ಬದುಕಿರಬಾರ್ದು. ಯಾಕಂದ್ರೆ ಅವನಿರೋವರೆಗೂ ನಮ್ಮ ತಾಯಿಗೆ ತೊಂದರೆ ತಪ್ಪಿದ್ದಲ್ಲ. ಶರತ್, ಇದನ್ ಪ್ರಾಣ ಕಣೋ. ಇದು ನಿನ್ ಕೈಗೆ ಒಪ್ಪಿಸ್ತಾ ಇದ್ದೀನಿ. ಆ ರಾಬರ್ಟ್ನ ಕಡೆಯವರು ನನ್ನ ಬೆನಿ ಹಿಂದೆ ಬಿದ್ದಿದ್ದಾರೆ. ನಾನು ಬರೋವರೆಗೂ ಇದನ್ನ ಭದ್ರವಾಗಿ ಕಾಪಾಡೋ ಜವಾಬ್ದಾರಿ ನಿಂದು. ಈ ಸಾರಿ ದೀಪಾವಳಿಗೆ ಮನೆಗೆ ಬಂದೇ ಬರ್ತೀನಿ ಅಂತ ನಮ್ಮ ತಾಯಿಗೆ ಮಾತು ಕೊಟ್ಟಿದ್ದೆ. ಅವಳು ನಂಗೋಸ್ಕರ ತನ್ನ ಪ್ರಾಣನೇ ಕೈಯಲ್ಲಿಟ್ಕೊಂಡು ಕಾಯ್ತಾ ಇರ್ತಾಳೆ. ಒಂದು ವೇಳೆ ನಾನು ಬರೋ ತಡವಾದ್ರೆ ನೀನೇ ಹೋಗಿದ್ದಂತ ತಲುಪಿಸ್ಬಿಡು ಪ್ಲೀಸ್. ಸರ್, ಊರಾಚೆ ಕೆರೆ ದಡದಲ್ಲಿ ಆನಂದ್ ಹೆಣ ಬಿದ್ದಿದೆ. ಈ ಸಲ ದೀಪಾವಳಿಗೆ ಮನೆಗೆ ಬಂದೇ ಬರ್ತೀನಿ ಅಂತ ನಮ್ಮ ತಾಯಿಗೆ ಮಾತು ಕೊಟ್ಟಿದ್ದೆ. ಅವಳು ನಂಗೋಸ್ಕರ ತನ್ನ ಪ್ರಾಣನೇ ಕೈಯಲ್ಲಿ ಇಟ್ಕೊಂಡು ಕಾಯ್ತಾ ಇರ್ತಾಳೆ. ಒಂದ್ ವೇಳೆ ನಾನು ಬರೋ ತಡವಾದ್ರೆ ನೀನೇ ಹೋಗಿ ಇದನ್ನು ತಲುಪಿಸ್ಬಿಡು ಪ್ಲೀಸ್.